ಹಳ್ಳಿಯೊಂದರಲ್ಲಿ ರಾಮಪ್ಪ ಎಂಬ ರೈತನಿದ್ದನು. ಅವನು ತನ್ನ ಜಮೀನಿನಲ್ಲಿ ದುಡಿದು ಬದುಕುತ್ತಿದ್ದನು. ಅವನ ಬಳಿ ಗಂಗಾ ಎಂಬ ಹಸು ಇತ್ತು. ಅವಳು ತುಂಬ ಪ್ರೀತಿಯಿಂದಿದ್ದಳು ಮತ್ತು ದಿನವೂ ಚೆನ್ನಾಗಿ ಹಾಲು ಕೊಡುತ್ತಿದ್ದಳು. ಒಮ್ಮೆ ರಂಗ ಎಂಬ ಕಳ್ಳನಿಗೆ ಗಂಗಾವನ್ನು ಕದಿಯುವ ಆಲೋಚನೆಯಾಯಿತು. ಒಂದು ರಾತ್ರಿ ಅವನು ಹಸುವನ್ನು ಕದ್ದುಕೊಂಡು ಹೋಗುವಾಗ ಹಸು ದೊಡ್ಡದಾಗಿ ಶಬ್ದ ಮಾಡಿತು. ಈ ಶಬ್ದ ಕೇಳಿದ ರಾಮಪ್ಪ ಎಚ್ಚರಗೊಂಡು ಹೊರಗೆ ಬಂದು ಕಳ್ಳನನ್ನು ಹಿಡಿದುಕೊಂಡನು. ಹಳ್ಳಿಯ ಜನರೂ ಕೂಡ ಹತ್ತಿರ ಬಂದು ಕಳ್ಳನಿಗೆ ದಂಡ ವಿಧಿಸಿದರು. ಆ ದಿನದಿಂದ ರಾಮಪ್ಪ ಹಸುವಿಗೆ ಇನ್ನೂ ಹೆಚ್ಚು ಪ್ರೀತಿ ತೋರಲು ಆರಂಭಿಸಿದನು. ಗಂಗಾ ತನ್ನ ಪ್ರಾಮಾಣಿಕತೆಯ ಮೂಲಕ ಮನೆತನಕ್ಕೆ ಸುರಕ್ಷತೆ ಒದಗಿಸಿತು. ಈ ಕಥೆಯಿಂದ ನಮಗೆ ಗೊತ್ತಾಯಿತು, ಹಸು ಕೇವಲ ಪಶುವಲ್ಲ, ಅದು ನಮ್ಮ ಕುಟುಂಬದ ಭಾಗ.